ನಮಸ್ಕಾರ, ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋಗೆ. ಇವತ್ತು ನಾವು ಬಂದಿದ್ವಿ ಅಸ್ಟೋರಿಯಾದಲ್ಲಿರುವಂಥ ಅಸ್ಟೋರಿಯಾ ಕಾಲಮ್ನ ನೋಡಲಿಕ್ಕೆ. ಸೊ ಈ ಅಸ್ಟೋರಿಯಾ ಕಾಲಮ್ನಿಂದ ನಾವು 360 ಡಿಗ್ರಿಯಲ್ಲಿ ಪನೋರಮಾ ವ್ಯೂನ ನೋಡ್ಬೋದು ಇಲ್ಲಿಂದ. ಸೊ ಅದಕ್ಕೆ ನಾವು ಬಂದಿದ್ದೀವಿ ಇಲ್ಲಿ. ಸೊ ಬನ್ನಿ ಹೋಗೋಣ, ಮೇಲ್ಗಡೆಯಿಂದ ಯಾವ ಥರ ಕಾಣಿಸುತ್ತೆ ಅಂತ ನೋಡ್ಕೊಂಡು ಬರೋಣ. ಸೊ ಈಗ ನಾವು ಬಸ್ಸಿಂದ ಅಸ್ಟೋರಿಯಾ ಕಾಲಮ್ನ ನೋಡಲಿಕ್ಕೆ ಹೋಗ್ತಾ ಇದ್ವಿ. ಇದು ನೋಡಿ, ಇಲ್ಲಿನ ಇದು ಕೋರ್ಟ್ ಇದು. ಸೊ ಇವರು ಇದನ್ನು ಕೋರ್ಟ್ ಹೌಸ್ ಅಂತ ಕರೀತಾರೆ ಇದಕ್ಕೆ. ಈ ಕಡೆ ಏನು ಕಾಣಿಸ್ತದಲ್ಲ, ಈ ಬಿಲ್ಡಿಂಗ್ ನೋಡಿ, ಇದು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ ಎಲ್ಲಾದರೂ ಇದನ್ನು. ಸೊ ಯಾಕಂದರೆ ಇದೇ ಒಂದು ಬಿಲ್ಡಿಂಗಲ್ಲಿ ಇಂಗ್ಲೀಷ್ನ ಹಾಲಿವುಡ್ ಮೂವಿ ಆದಂಥ ಗೂನೀಸ್ ಅನ್ನೋ ಒಂದು ಮೂವಿನ ಇಲ್ಲಿ ಶೂಟಿಂಗ್ ಮಾಡಿದರು ಇಲ್ಲಿ. ಇಲ್ಲಿ ಮನೆಗಳು ನೋಡಿ ಎಷ್ಟೊಂದು ಸುಂದರವಾಗಿವೆ. ಒಂದಕ್ಕಿಂತ ಒಂದು ಸುಂದರವಾದಂಥ ಮನೆಗಳು ಇಲ್ಲಿವೆ. ಈಗ ನಾವು ಹೋಗ್ತಿರುವ ಇಲ್ಲಿಗೆ ಏನಂತಾರಪ್ಪ ಅಂತಂದರೆ ಅದಕ್ಕೆ ಕಾಕ್ಸ್ಕಾಂಬ್ ಹಿಲ್ ಅಂತ ಕರೀತಾರೆ. ಈ ಅಸ್ಟೋರಿಯಾ ಏನಿದೆಯಲ್ಲ, ಇದು ಅಮೇರಿಕಾದ ನಾರ್ತ್ ವೆಸ್ಟಲ್ಲಿ ಬರುವಂಥ ಪ್ಯಾಸಿಫಿಕ್ ಓಷನ್ ಮತ್ತು ಕೊಲಂಬಿಯನ್ ರಿವರ್ ಮಧ್ಯದಲ್ಲಿ ಬರುತ್ತೆ ಇದು. ಈ ಕಡೆ ಕಾಣಿಸ್ತಾ ಇರೋದು ಇದೆ ನೋಡಿ, ಪೆಸಿಫಿಕ್ ಓಷನ್ ಇದು. ಈಗ ಫೈನಲಿ ನಾವು ಬಂದು ಮುಟ್ಟಿದ್ವಿ ಅಸ್ಟೋರಿಯಾ ಕಾಲಮ್ಗೆ. ಇದೆ ನೋಡಿ ಅಸ್ಟೋರಿಯಾ ಕಾಲಮ್. ಇದು 125 ಅಡಿ ಎತ್ತರ ಇದೆ ಮತ್ತು ಒಳಗಡೆ 164 ಸ್ಟೆಪ್ಸ್ಗಳಿವೆ. ಇದರಲ್ಲಿ ಯಾವುದೇ ಎಲಿವೇಟರ್ ಇಲ್ಲ. ಮೇಲ್ಗಡೆ ಇರಬೇಕಂದ್ರೆ ಸ್ಟೆಪ್ಸಲ್ಲಿ ಹೋಗಿರಬೇಕು. ಮೇಲ್ಗಡೆಯಿಂದ ನಾವು 360 ಡಿಗ್ರಿಯಲ್ಲಿ ಎಲ್ಲ ಪೆಸಿಫಿಕ್ ಓಷನ್, ಕೊಲಂಬಿಯಾ ರಿವರ್ ಮತ್ತು ಈ ಸಿಟಿನ ನೋಡ್ಬೋದು. ಸೊ ಬನ್ನಿ, ಮೇಲ್ಗಡೆಯಿಂದ ಯಾವ ಥರ ಕಾಣಿಸುತ್ತೆ ನೋಡ್ಕೊಂಡು. ನೋಡಿ, ಒಳಗಡೆ ಈ ಥರ ಸ್ಟೆಪ್ಸ್ಗಳಿವೆ. ಈ ಥರ ಹತ್ತಿ ನಾವು ಮೇಲ್ಗಡೆ ಹೋಗಬೇಕು. ಒಳಗಡೆ ಯಾವುದೇ ಥರ ಲಿಫ್ಟ್ಗಳಿಲ್ಲ ಇದ್ದು ನಡ್ಕೊಂಡೇ ಹೋಗಬೇಕು. ಮೇಲ್ಗಡೆ ಸ್ಟೆಪ್ಸ್ ಹತ್ತಿ ಹೋಗಬೇಕು.
ಈ ಥರ ಸ್ಟೆಪ್ಸ್ ಇದೆ ನೋಡಿ ಒಳಗಡೆ. ಸೊ ಇವಾಗ ನಾವು 125 ಫೀಟ್ ಮೇಲ್ಗಡೆ ಬಂದಿದ್ವಿ. ಸ್ಟೆಪ್ ನೋಡಿ ಫೈನಲಿ ನಾವು ಮೇಲ್ಗಡೆ ಬಂದಿದ್ದೀವಿ. ಜಮೀನಿನಿಂದ 125 ಅಡಿ ಮೇಲ್ಗಡೆ ಇದ್ದೀವಿ ಇವಾಗ. ಸೊ ನೋಡಿ ಮೇಲ್ಗಡೆಯಿಂದ ಯಾವ ಥರ ಕಾಣಿಸ್ತಾ ಇದೆ ಅಂತ. ಈ ಕಡೆ ಬ್ರಿಡ್ಜ್ ಏನು ಕಾಣಿಸ್ತದಲ್ಲ ಅದು ನೋಡಿ ವಾಷಿಂಗ್ಟನ್ಗೆ ಕನೆಕ್ಟ್ ಮಾಡುತ್ತೆ ಅದು ಇಲ್ಲಿಂದ. ಇದು ನೋಡಿ, ಇದು ಕೊಲಂಬಿಯನ್ ರಿವರ್. ಇದು ನೋಡಿ ಮೇಲ್ಗಡೆಯಿಂದ ಯಾವ ಥರ ಕಾಣಿಸ್ತಾ ಇದೆ. ನಾವು ಮೇಲ್ಗಡೆಯಿಂದ 360 ಆ್ಯಂಗಲಲ್ಲಿ ಪೂರ ವ್ಯೂನ ನೋಡ್ಬೋದು. ಇಲ್ಲಿ ಕಾಣಿಸೋದು ಇದೆ ನೋಡಿ, ಪೆಸಿಫಿಕ್ ಓಷನ್ ಇದು. ಈಗ ನಾವಿರೋ ಜಾಗಕ್ಕೆ ಕಾಕ್ಸ್ಕಾಂಬ್ ಹಿಲ್ ಅಂತ ಕರೀತಾರೆ. ಈ ಅಷ್ಟೋರಿ ಕಾಲಮ್ ಏನಿದೆಲ್ಲ ಇದು ಕಾಕ್ಸ್ಕಾಂಬ್ ಹಿಲ್ ಮೇಲೇ ಇದೆ. ಸೊ ನಾವು ಇವಾಗ ಅಷ್ಟೋರಿ ಕಾಲಮ್ ಮೇಲ್ಗಡೆಯಿಂದ 360 ಡಿಗ್ರಿಯಲ್ಲಿ ವ್ಯೂನ ನೋಡಿ ವಾಪಸ್ ಕೆಳಗಡೆ ಹೋಗ್ತಿದ್ದೀವಿ. ಅಮೇಝಿಂಗ್ ವ್ಯೂ ಫ್ರಮ್ 125 ಫೀಟ್ ಮೇಲ್ಗಡೆಯಿಂದ ತುಂಬಾ ಚೆನ್ನಾಗಿತ್ತು. ಈ ಕಡೆ ನೋಡಿ, ಇಲ್ಲಿ ಟೈಲ್ಸ್ ಮೇಲೆ ಹೆಸರನ್ನ ಬರೆದಿದ್ದಾರೆ. ಈ ಹೆಸರು ಯಾರ್ದಪ್ಪ ಅಂತಂದರೆ, ಈ ಕಾಲಮ್ನ ಕಟ್ಟಬೇಕಾದ್ರೆ ಯಾರು ಡೊನೇಷನ್ ಮಾಡಿದ್ರಲ್ಲ ಅವ್ರ ಹೆಸರು ಇದರ ಮೇಲೆ ಬರೆದಿದ್ದಾರೆ. ಈ ಟವರ್ನ 1926ರಲ್ಲಿ ಕಟ್ಟಿದ್ರು. ಆಲ್ಮೋಸ್ಟ್ ಇವಾಗ ಕಟ್ಟಿ 100 ವರ್ಷ ಆಯಿತು. ಇದನ್ನು ಕಾಂಕ್ರೀಟ್ ಮತ್ತು ಸ್ಟೀಲಿಂದನೇ ಕಟ್ಟಿದ್ದಾರೆ. 1926ರಲ್ಲಿ ಇದನ್ನು ಕಟ್ಟಲಿಕ್ಕೆ ಸುಮಾರು 24 ಲಕ್ಷ ರೂಪಾಯಿ ಖರ್ಚು ಮಾಡಿದರು. ಬಟ್ ಇವಾಗ ಅದರದ್ದು ರೇಟ್ ಎಷ್ಟಪ್ಪ ಅಂತಂದರೆ 4 crore ಆಗಿದೆ ಇವಾಗ. ಫೈನಲಿ ನಾವು ಇವಾಗ ಬಸ್ಸಿಂದ ವಾಪಸ್ ಹೋಗ್ತಾಯಿದ್ವಿ. ನಾವು ವಾಪಸ್ ಹೋಗ್ಬೇಕಾದ್ರೆ ನಮಗೆ 2 ಜಿಂಕೆಗಳು ಕಾಣಿಸ್ಕೊಂಡು ನೋಡಿ ಇಲ್ಲಿ. ಇಲ್ಲಿ ಮನೆಗಳು ಮಾತ್ರ ತುಂಬ ಸುಂದರವಾಗಿವೆ ನೋಡಿ. ಈಗ ನಾವು ಸಿಟಿ ಒಳಗಡೆಯಿಂದ ಪೋರ್ಟ್ ಹತ್ರ ಹೋಗ್ತೀವಿ ಇವಾಗ. ಇದೇನಿದೆಯಲ್ಲ ಇದು ಮಾರ್ಕೆಟ್ ಏರಿಯಾ. ಸೊ ನಾವು ಇವಾಗ ಇಲ್ಲಿಂದನೇ ನಮ್ಮ ಪೋರ್ಟಿಗೆ ಹೋಗ್ತಾಯಿದ್ವಿ.
is one of the first vessels that they used to bring aboard a river pilot or a bar pilot. They would pull up alongside a big vessel and they would use a rope ladder to get up there, and that's how they would be able to navigate up the river. And one of the other times that I've seen a vessel boarded was from a helicopter. They would drop the river pilot down onto the ship when the weather is rough and the seas are high and there's lots of waves in the ocean river. They have to come and drop him onto a ship from a helicopter. It's incredible. I got to see that. ಈ ಬ್ರಿಡ್ಜ್ಗೆ ಅಸ್ಟೋರಿಯಾ ಮೆಗ್ಲೆರ್ ಬ್ರಿಡ್ಜ್ ಅಂತ ಕರೀತಾರೆ. ಈ ಬ್ರಿಡ್ಜ್ ಏನಿದೆಯಲ್ಲ, ನಾರ್ತ್ ಅಮೆರಿಕಾದಲ್ಲಿಯೇ ಅತ್ಯಂತ ಉದ್ದವಾದ ಸಸ್ಪೆನ್ಷನ್ ಬ್ರಿಡ್ಜ್ ಆಗಿದೆ. ಇದನ್ನು 1966ರಲ್ಲಿ ಓಪನ್ ಮಾಡಿದರು. ಈ ಒಂದು ಬ್ರಿಡ್ಜಿನ ಮೇಲೆ ಆಲ್ಮೋಸ್ಟ್ ತುಂಬಾ ಮೂವಿ ಶೂಟ್ ಮಾಡಿದ್ದಾರೆ ಇದರ ಮೇಲೆ. I mean, to navigate, you know, those tiny roads going up to the column and being safe like she is, such a blessing to have her. ಇವಾಗ ಫೈನಲಿ ನಾವು ಬಂದು ಮುಟ್ಟಿದ್ದೀವಿ ನಮ್ಮ ಶಿಪ್ ಹತ್ರ. ಇಲ್ಲಿ ನೋಡ್ರಿ, ಇವರೆಲ್ಲರೂ ಲೋಕಲ್ ವೆಂಡರ್ಸ್. ಇವರು ಚಿಕ್ಕ ಚಿಕ್ಕ ಶಾಪ್ಗಳನ್ನು ಹಾಕಿ ತಮ್ಮ ಸಾಮಾನುಗಳನ್ನು ಮಾರ್ತಾಯಿದ್ದಾರೆ. ಶಿಪ್ಪಿಂದ ಬರುವ ಪ್ಯಾಸೆಂಜರ್ಗೋಸ್ಕರ ಇದನ್ನು ಓಪನ್ ಮಾಡಿದ್ದಾರೆ ಅವರು. ಐ ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದೇ ಥರ ವೀಡಿಯೋಸ್ ನೋಡಲಿಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.